ಯಾಕೆ ಒಬ್ಬ ವಿದ್ಯಾರ್ಥಿ PSI ಆಗ್ಬೇಕು ಅಂತ ಅನ್ಕೊಳ್ತಾನೆ? ಆ ಯೂನಿಫಾರ್ಮ್ಗೋಸ್ಕರನ, ಆ ಬ್ಯಾಡ್ಜ್ಗೋಸ್ಕರನ, ಅಥವಾ ಆ ಯೂನಿಫಾರ್ಮ್ಗಿರೋ ಗತ್ತಿಗೋಸ್ಕರನ? ಜನರು ಆ ಯೂನಿಫಾರ್ಮ್ ನೋಡಿದ್ರೆ ಸೆಲ್ಯೂಟ್ ಮಾಡ್ತಾರೆ, ಗೌರವ ಕೊಡ್ತಾರೆ, ಹಾಗೆ ಮರ್ಯಾದೆ ಕೊಡ್ತಾರೆ ಅಂತನ. ಇದೆಲ್ಲ ಒಂದ್ ಕಡೆ ಆದ್ರೆ ಒಬ್ಬ ವಿದ್ಯಾರ್ಥಿ PSI ಆಗ್ಬೇಕು ಅಂತ ಕನ್ಸ್ಕೊಂಡಾಗ ನಾನು ನಿರಪರಾಧಿಗೆ ಶಿಕ್ಷೆ ಆಗ್ದಲ್ಲಿರೋ ತರ ನೋಡ್ಕೊಳ್ತೀನಿ, ಅನ್ಯಾಯದ ಪರ ಹೋರಾಡ್ತೀನಿ, ನ್ಯಾಯದ ಪರ ನಿಲ್ತೀನಿ, ಒಂದು ಜನರು ಬಾಳುವಂತಹ ಶಾಂತಿ ಸಮಾಜನ ನಾನು ನಿರ್ಮಾಣ ಮಾಡ್ತೀನಿ ಅಂತ ಅನ್ಕೊಂಡಿರ್ತಾನೆ. ಒಬ್ಬ PSI ಜನರ ನಂಬಿಕೆ, ಧೈರ್ಯ ಮತ್ತೆ ತ್ಯಾಗದ ಸಂಕೇತ ಆಗಿರ್ತಾರೆ. ಎಲ್ಲೇ ಇದ್ರು, ಹೇಗೆ ಇದ್ರು, ಯಾವ ಪರಿಸ್ಥಿತಿಲೇ ಇದ್ರು, ಎಮರ್ಜೆನ್ಸಿ ಅಂತ ಅಂದಾಗ ಅವರು ಓಡೋಡಿ ಬರ್ತಾರೆ. ಗಾಳಿ, ಧೂಳು, ಮಳೆ ಅಂತ ಲೆಕ್ಕಿಸದೆ ಅವರು ತಮ್ಮ ಕರ್ತವ್ಯನ ನಿಭಾಯಿಸ್ತಾರೆ. ಭ್ರಷ್ಟಾಚಾರನ ಸಿಸ್ಟಮ್ ಇಂದ ಈಚೆ ಕುತ್ಕೊಂಡು ಅದನ್ನ ಕಡಿಮೆ ಆಗ್ಲಿ ಅಂತ ಅಂದ್ಕೊಳ್ಳೋದಕ್ಕಿಂತ ನಿಮ್ಮಂತ ಯುವಕ ಯುವತಿಯರು ಸಿಸ್ಟಮ್ ಒಳಗಡೆ ಹೋಗಿ ನೀವು ಏನು ಸೇವೆ ಸಲ್ಲಿಸ್ತಿರೋ ಅದನ್ನೇ ಪಾರದರ್ಶಕವಾಗಿ ನೀಡಿದ್ರೆ ಮುಂದಿನ ಪೀಳಿಗೆಗೆ ಈ ಭ್ರಷ್ಟಾಚಾರ ಅನ್ನೋ ಒಂದು ಪಿಡುಗು ನಿರ್ಮೂಲನೆ ಆಗ್ತಾ ಅಂತ ಹೇಳ್ತಾ ಈ ವಿಡಿಯೋ ಸೆಷನ್ ನಾವು ಶುರು ಮಾಡೋಣ. ಸೊ ಈ ವಿಡಿಯೋ ಸೆಷನ್ ಅಲ್ಲಿ ನಾನು 120 days PSI ಸ್ಟಡಿ ಪ್ಲಾನ್ ನ ಡಿಸ್ಕಸ್ ಮಾಡ್ತಿದ್ದೀನಿ. ಒಬ್ಬ ವಿದ್ಯಾರ್ಥಿ PSI ಆಗ್ಬೇಕು ಅಂತ ಅಂದಾಗ 7 ಹೆಜ್ಜೆಗಳನ್ನ ಅವನು ಇಡ್ಬೇಕಾಗತ್ತೆ. ಆ 7 ಹೆಜ್ಜೆಗಳು ಯಾವ್ಯಾವುದು, ಹಾಗೆ ಇವಾಗಿನ್ನು ಈ ಫೀಲ್ಡ್ಗೆ ಒಬ್ಬ ಫ್ರೆಶ್ ಕ್ಯಾಂಡಿಡೇಟ್ ಬರ್ತಿದ್ದಾನೆ ಅಂತ ಅಂದಾಗ ಅವನು ಹೇಗ್ ಶುರು ಮಾಡ್ಬೇಕಾಗತ್ತೆ, ಅವ್ನ ಡೇ ಪ್ಲಾನ್ ಹೇಗಿರ್ಬೇಕು, ವೀಕ್ಲಿ ಟಾರ್ಗೆಟ್ ಯಾವ ತರ ಇರಬೇಕು, ಅವನು ಓದ್ತಿದ್ದಾನೆ ಅಂತ ಅಂದಾಗ ಅವ್ನ ಟೈಮ್ ಡಿಸ್ಟ್ರಿಬ್ಯೂಷನ್ ನ ಯಾವ ತರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಅಂಡ್ ಅದ್ರ ಜೊತೆಗೆ ನಮ್ಮ NCG ಸಂಸ್ಥೆಯಲ್ಲಿ PSI ಟೆಸ್ಟ್ ಸೀರೀಸ್ ಪ್ಲಾನ್ ಲಾಂಚ್ ಆಗಿದೆ. ಅಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಮತ್ತೆ ಕಾಂಪ್ರಹೆನ್ಸಿವ್ ಟೆಸ್ಟ್ಗಳು ಕೂಡ ಅವೈಲಬಲ್ ಇದೆ. ಅದು ಆಫ್ಲೈನ್ ಆನ್ಲೈನ್ ಕೂಡ ಅವೈಲಬಲ್ ಇದೆ. ಮತ್ತೆ ಲೆವೆಲ್ 1 ಲೆವೆಲ್ 2 ಅನ್ನೋದು ಕೂಡ ನಾವು ಇಲ್ಲಿ ಡಿಸೈನ್ ಮಾಡಿದೀವಿ. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ನನ್ನ ಹೆಸರು ಶ್ವೇತಾ. ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಯಾವ 7 ಹೆಜ್ಜೆಗಳನ್ನ ಅವನು ಇಡ್ಬೇಕಾಗತ್ತೆ, 7 ಕೀ ಪಿಲ್ಲರ್ಸ್ ಅಂತಾನೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಕ್ಲಿಯರ್ ಗೋಲ್ ಅಂಡ್ ಮೈಂಡ್ ಸೆಟ್ ಅಂತ ಹೇಳ್ತಿರುವಂತದ್ದು. ಏನಿದು ಕ್ಲಿಯರ್ ಗೋಲ್ ಅನ್ನೋದು? ಯಾಕೆ ನಾನು PSI ಆಗ್ಬೇಕು ಅನ್ನೋ ಒಂದು ಗುರಿ ಇರುತ್ತಲ್ಲ, ಅದು ನಿಮ್ಗೆ ಕ್ಲಿಯರ್ ಇರಬೇಕು. ಯಾವುದೋ ಒಂದು ಮೂವಿನೋ ನೋಡಿ ಅಥವಾ ಯಾರೋ ಏನೋ ಹೇಳಿದ್ದೋ ಕೇಳಿ ಒಂದಿನಕ್ಕೆ ಮೋಟಿವೇಶನ್ ಆಗಿ ನಾನು PSI ಆಗ್ಬೇಕು, ಅದು ವರ್ಕೌಟ್ ಆಗೋದಿಲ್ಲ. ಯಾಕಂದ್ರೆ ಈ ಪ್ರಿಪರೇಷನ್ ಜರ್ನಿ ಏನಾಗಿರುತ್ತೆ, ತುಂಬಾ ಲಾಂಗ್ ಇರುತ್ತೆ. ಸೊ ನಿಮ್ಮ ಅಂತ ಅಂದ್ರೆ ಸೆಲ್ಫ್ ಮೋಟಿವೇಶನ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ದಳೆ, ಸ್ಟ್ರಾಟಜಿ ಮಾಡ್ದಳೆ 2-3 ಅಟೆಂಪ್ಟ್ ಕೊಡೋದಕ್ಕಿಂತ ಪ್ರಾಪರ್ ಪ್ಲಾನ್ ಇಟ್ಕೊಂಡು ಒಂದು ಸ್ಟ್ರಾಟಜಿ ಮಾಡಿಕೊಂಡು ಒಂದು ಸ್ಟ್ರಾಂಗ್ ಅಟೆಂಪ್ಟ್ ಕೊಟ್ರೆ PSI ಜೊತೆಗೆ ಬೇರೆ ಯಾವುದೇ ತರದ ಎಕ್ಸಾಮ್ ಆಗ್ಲಿ ಆರಾಮಾಗಿ ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ನಿಮ್ ಇಲ್ಲಿ ಏನಿರ್ಬೇಕು, ಕ್ಲಿಯರ್ ಗೋಲ್ ಇರ್ಬೇಕು. ಯಾಕೆ ನಾನು PSI ಆಗ್ಬೇಕು ಅನ್ನೋ ಒಂದು ಕ್ಲಿಯರ್ ಗೋಲ್ ಇರಬೇಕು. ಸೆಲ್ಫ್ ಮೋಟಿವೇಶನ್ ಇರಬೇಕು. ಯಾಕಂದ್ರೆ ಈ ಜರ್ನಿ ನಿಮ್ಗೆ ತುಂಬಾ ಲಾಂಗ್ ಇರುತ್ತೆ. ಅದ್ರ ಜೊತೆಗೆ ಒಂದು ಮೈಂಡ್ ಸೆಟ್ ಇರ್ಬೇಕಾಗತ್ತೆ. ಇವಾಗ ನೋಟಿಫಿಕೇಶನ್ಸ್ ಗಳು ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗಿನ ಪರಿಸ್ಥಿತಿಯಲ್ಲಿ ನೋಟಿಫಿಕೇಶನ್ಸ್ ಗಳಿಲ್ಲ. ಹಾಗೆ ಇವಾಗ ನಾಳೆ ಏನಾದ್ರು ನೋಟಿಫಿಕೇಶನ್ ಅಂದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ? ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ? ಸೊ ಯಾವುದೇ ತರದ ಪೇಪರ್ ಕೊಟ್ಟರು ಆ ಈಗಿರೋ ಕಾಂಪಿಟೇಷನ್ ಅಲ್ಲಿ ನೀವು ಇಲ್ಲಿ ಆಲ್ಮೋಸ್ಟ್ ಏನಂತ ಅಂದ್ರೆ ಇದು ಒಂದು ಸಮುದ್ರ ಆಗ್ಬಿಟ್ಟಿದೆ. ಇಲ್ಲಿ ಬಹಳ ದೊಡ್ಡ ದೊಡ್ಡ ತಿಮಿಂಗಿಲಗಳಿದೆ. ಸೊ ಈ ತಿಮಿಂಗಿಲಗಳನ್ನ ನೀವು ಹೋರಾಡಿ ಆ ದಡನ ತಲುಪ್ತೀರಾ ಅಂತ ಅಂದಾಗ ಒಂದು ಸ್ಟ್ರಾಂಗ್ ಅಟೆಂಪ್ಟ್ ಬೇಕಾಗಿರುತ್ತಲ್ವಾ? ಆ ಸ್ಟ್ರಾಂಗ್ ಅಟೆಂಪ್ಟ್ ಮಾಡ್ಬೇಕು ಅಂತ ಅಂದಾಗ ಒಂದು ಪ್ರಾಪರ್ ಆಗಿ ಪ್ಲಾನಿಂಗ್ ಇರ್ಬೇಕಾಗತ್ತೆ. ಸೊ ಪ್ರಾಪರ್ ಪ್ಲಾನಿಂಗ್ ನಿಮ್ಗೆ ತುಂಬಾ ಮುಖ್ಯ. ಸೊ ನೋಟಿಫಿಕೇಶನ್ಸ್ ಇಲ್ದಲ್ಲ ಇದ್ರೂ ಕೂಡ ನೀವು ಆಲ್ರೆಡಿ ಪ್ರಿಪರೇಷನ್ ನಡೆಸ್ತಿರ್ಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ನೋಟಿಫಿಕೇಶನ್ಸ್ ಆದಾಗ ತುಂಬಾ ಕಡಿಮೆ ಸಮಯ ಇರುತ್ತೆ. ಅಂಡ್ ಇವಾಗಿನ ಕಾಂಪಿಟೇಷನ್ ಅಲ್ಲಿ ನಾವು ತುಂಬಾ ಹೋರಾಡೋದು ಇದ್ದೇ ಇರುತ್ತೆ. ನೆಕ್ಸ್ಟ್ ಸ್ಮಾರ್ಟ್ ಸ್ಟಡಿ ಪ್ಲಾನ್. ಈ ಸ್ಮಾರ್ಟ್ ಸ್ಟಡಿ ಪ್ಲಾನ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಪ್ರಿಪರೇಷನ್ ಇರಬೇಕು. ಬ್ಯಾಲೆನ್ಸ್ಡ್ ಪ್ರಿಪರೇಷನ್ ಇರ್ಬೇಕಾಗತ್ತೆ. ಇವಾಗ ಪೇಪರ್ 1 ಆಮೇಲೆ ಓದ್ತೀನಿ ನಾನು, ಪೇಪರ್ 2 ಆಮೇಲೆ ಸ್ಟಾರ್ಟ್ ಮಾಡೋಣ, ಅಥವಾ ಪೇಪರ್ 1 ವೀಕ್ ಇದೀನಿ ನಾನು, ಪೇಪರ್ 2 ಇವಾಗ ಶುರು ಮಾಡೋಣ ಅಂತ ಏನಾದ್ರು ನಿಮ್ದು ಪ್ರಿಪರೇಷನ್ ಇತ್ತು ಅಂತ ಅಂದ್ರೆ ಅದು ತಪ್ಪಾಗಿರುತ್ತೆ. ಒಂದ್ ಕಣ್ಣಿಗೆ ಎಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ, ಈ ತರ ಮಾಡ್ಲೇಬಾರ್ದು. ಪೇಪರ್ 1 ಮತ್ತೆ ಪೇಪರ್ 2ಗೆ ಎರಡಕ್ಕೂ ಕೂಡ ಈಕ್ವಲ್ ಆಗಿ ನೀವು ವೇಟೇಜ್ ಕೊಡ್ತಾ ಹೋಗ್ಬೇಕಾಗತ್ತೆ. ನಿಮ್ಮ ಡೇ ಪ್ಲಾನ್ ಅಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಕೂಡ ಇರ್ಬೇಕಾಗತ್ತೆ. ಅದ್ರ ಜೊತೆಗೆ ನಿಮ್ದು ಡೇ ಪ್ಲಾನ್ ಏನಿದೆ, ಓಕೆನಾ, ಅದನ್ನ ವೀಕ್ಲಿ ಟಾರ್ಗೆಟ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ, ಮತ್ತೆ ನಿಮ್ಮ ಮಂತ್ಲಿ ಟಾರ್ಗೆಟ್ ಏನು, ಇಷ್ಟು ಕೂಡ ನಿಮ್ಮ ಹತ್ರ ರೆಡಿ ಇರ್ಬೇಕಾಗತ್ತೆ. ಒಂದು ಸ್ಮಾರ್ಟ್ ಸ್ಟಡಿ ಪ್ಲಾನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಏನಂತ ಹೇಳ್ತಿದ್ದಾರೆ, ಸ್ಟ್ರಾಂಗ್ ಬೇಸಿಕ್ಸ್. ಏನ್ ಬೇಸಿಕ್ಸ್ ಅಂತ ಅಂದ್ರೆ
ನಾನು ಆಲ್ರೆಡಿ ಅಥೆಂಟಿಕ್ ಟೆಕ್ಸ್ಟ್ ಬುಕ್ಗಳನ್ನೇ ಓದಿದ್ದೀನಿ. ನನಗೆ NCERT DSCERT ಎಲ್ಲ ಓದೋ ಅವಶ್ಯಕತೆ ಏನಿರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ, ಆದರೆ ಅದು ತುಂಬಾ ತಪ್ಪು. ನಿಮಗೆ ಕೆಲವೊಂದು ಟರ್ಮಿನಾಲಜೀಸ್ ಮೀನಿಂಗೇ ಗೊತ್ತಿಲ್ಲ ಅಂತ ಅಂದಾಗ, ಆಪ್ಷನ್ಸ್ ಓದಿದಾಗ, ಸ್ಟೇಟ್ಮೆಂಟ್ಸ್ಗಳು ಓದಿದಾಗ ಅದನ್ನ ಹೆಂಗೆ ಎಲಿಮಿನೇಟ್ ಮಾಡೋ ಗೊತ್ತೇ ಆಗ್ತಿಲ್ಲ ಅಂತ ಅಂದಾಗ ಅಲ್ಲಿ ನೀವು ರಾಂಗ್ ಆಗ್ತಿದ್ದೀರ ಅಂತ ತಾನೇ ಅರ್ಥ. ಸೊ ನಿಮಗೆ ಬೇಸಿಕ್ ಏನಿದೆ ಅದು ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಬೇಕಾಗತ್ತೆ. ಸೊ NCERT ಮತ್ತೆ DSCERT ಅನ್ನೋದು ತುಂಬಾ ಮುಖ್ಯ. NCERT ಓದೋರು NCERT ಓದ್ಬೋದು, DSCERT ಓದೋರು DSCERT ಓದ್ಬೋದು. ಆದ್ರೆ NCERT ಯಾರು ಓದ್ತಾರೋ, ಇದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರೋದ್ರಿಂದ ನೀವು DSCERTನೂ ಕೂಡ ರೆಫರ್ ಮಾಡಬೇಕಾಗತ್ತೆ ಕರ್ನಾಟಕ ಲೆವೆಲ್ಗೋಸ್ಕರ. ಓಕೆನಾ? ಸೊ ನೆಕ್ಸ್ಟ್ ರೆಗ್ಯುಲರ್ ಪ್ರಾಕ್ಟೀಸ್ ಅಂಡ್ ರಿವಿಷನ್ ಅಂತ ಇದೆ. ಸೊ ರೆಗ್ಯುಲರ್ ಪ್ರಾಕ್ಟೀಸ್ ಅಂತ ಬಂತು ಅಂದಾಗ ಪೇಪರ್ 1 ಅಲ್ಲಿ ನಾವೇನ್ ನೋಡ್ತೀವಿ, ಎಸ್ಸೆ, ಪ್ರಿಸೈಸ್, ಟ್ರಾನ್ಸ್ಲೇಷನ್, ಇದು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಇರಬೇಕು. ಅದ್ರ ಜೊತೆಗೆ ರಿವಿಷನ್ ಇರಬೇಕು. ಈ ರಿವಿಷನ್ ಹೇಗಪ್ಪ ಮಾಡೋದು? ಪೇಪರ್ 2 ರಿವಿಷನ್ ಮಾಡ್ಲೇಬೇಕಾಗತ್ತೆ. ಈ ರಿವಿಷನ್ ಹೇಗ್ ಮಾಡೋದು? ಒಂದು, ಇವಾಗ ಯಾವುದೋ ಒಂದು ಚಾಪ್ಟರ್ ಓದ್ತೀರಾ, ಆ ಚಾಪ್ಟರ್ ಮುಗ್ದಾದ್ಮೇಲೆ ಒಂದು ಮೈಂಡ್ ಮ್ಯಾಪ್ ಇರಬೇಕು. ಯಾಕಂದ್ರೆ ಒಂದು 10 to 12 ಪೇಜಸ್ ಇದೆ ಆ ಚಾಪ್ಟರ್ ಅಂತ ಅಂದಾಗ ನೀವು ರಿವಿಷನ್ ಟೈಮಿಂಗ್ಸ್ ಅಲ್ಲಿ ಏನ್ ಮಾಡ್ತೀರಾ? ಪ್ರತಿಯೊಂದು ಕೂಡ ಎಕ್ಸಾಮ್ ಟೈಮಿಂಗ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ನಾವು ಓದೋದಿಕ್ಕೆ ಆಗೋದಿಲ್ಲ. ಸೊ ಅದನ್ನ ಒಂದು ಮೈಂಡ್ ಮ್ಯಾಪ್ ತರ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ. ಅಂಡ್ ರಿವಿಷನ್ ಜೊತೆ ನಿಮಗೆ ಏನಿರ್ಬೇಕು? ಆಕ್ಟಿವ್ ರೀಕಾಲ್ ಇರ್ಬೇಕಾಗತ್ತೆ. ಆಕ್ಟಿವ್ ರೀಕಾಲ್ ಅಂತಂದ್ರೆ ನೀವು ನೋಟ್ಸ್ ನ ಮುಚ್ಚಿ ನೀವು ಅದನ್ನ ನೆನಪಿಸ್ಕೊಳ್ಬೇಕು, ಏನೇನಿದೆ, ಯಾವ್ಯಾವ ಕಂಟೆಂಟ್ ಇದೆ. ಸೊ ನಾನು ಅದನ್ನ ಕರೆಕ್ಟ್ ಆಗಿ ನೆನಪಿಸ್ಕೊಳ್ತಿದ್ದೀನಿ. ನನಗೆ ಕ್ವಶನ್ಸ್ ನೋಡಿದ ತಕ್ಷಣ ನನಗೆ ಆನ್ಸರ್ ಜ್ಞಾಪಕ ಬರಬೇಕು, ಅಷ್ಟು ನಿಮ್ಮ ತಲೆಯಲ್ಲಿ ಅದು ಇರ್ಬೇಕಾಗತ್ತೆ. ನೆಕ್ಸ್ಟ್ ಮಾಕ್ ಟೆಸ್ಟ್. ಏನ್ ತಗಬೇಕು ನಮಗೆ ಮಾಕ್ ಟೆಸ್ಟು? ಜಸ್ಟ್ ಎಕ್ಸಾಮ್ ನಾಳೆ ಇದೆ ಅಂತ ಅನ್ನೋರ್ಗು ಇವತ್ತಿನವರೆಗೂ ಕೂಡ ಏನ್ ಮಾಡೋದು? ಓದ್ಕೊಂಡು ಕುತ್ಕೊಂಡ್ಬಿಡೋದು. ಅದು ತುಂಬಾ ತಪ್ಪಾಗುತ್ತೆ. ಮಾಕ್ ಟೆಸ್ಟ್ ಯಾಕೆ ಬೇಕು ಅಂತ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯುದ್ಧ ನಡೀತು, ಹೌದಲ್ವಾ? ಈ ಯುದ್ಧಕ್ಕೆ ಅವ್ರು ಆಲ್ರೆಡಿ ಪ್ರಿಪೇರ್ ಆಗಿರ್ತಾರಲ್ವಾ? ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಓದಿರ್ತೀರ, ವ್ಯಾಯಾಮಗಳು ನಡೀತಿದೆ, ಎಕ್ಸಸೈಸಸ್ಗಳು ನಡೀತಿದೆ, ಅದಕ್ಕಂತಾನೆ ಒಂದೊಂದು ಹೆಸರುಗಳು ಕೊಟ್ಕೊಂಡು ಪ್ರತಿಯೊಂದು ಆರ್ಮಿ, ನೇವಿ, ಏರ್ಫೋರ್ಸ್ ಪ್ರತಿಯೊಂದು ಕೂಡ ವ್ಯಾಯಾಮನ ನೋಡ್ತೀವಿ. ಅವ್ರು ಡೈರೆಕ್ಟ್ ಆಗಿ ಯುದ್ಧನೇ ಹೋಗಿ ಮಾಡ್ಬೋದಲ್ಲ, ಅವ್ರಿಗೆ ಏನ್ ತಗಬೇಕು ಎಕ್ಸಸೈಸಸ್ಗಳು? ಇದು ಹಾಗೇನೆ ಅಲ್ವಾ? ಈ ಎಕ್ಸಾಮ್ ಅನ್ನೋ ಒಂದು ಯುದ್ಧದಲ್ಲಿ ನೀವು ಹೋಗಿ ಪ್ರಾಪರ್ ಒಂದು ಸ್ಟ್ರಾಂಗ್ ಅಟೆಂಪ್ಟ್ ಕೊಡ್ತಿದ್ದೀರಾ, ನೀವು ಅದರಲ್ಲಿ ವಿಜಯಶಾಲಿ ಆಗ್ಬೇಕು ಅಂತ ಅಂದ್ಕೊಂಡಾಗ ನಿಮ್ಗೆ ಒಂದಷ್ಟು ತರಬೇತಿ ಬೇಕೇ ಬೇಕಾಗತ್ತಲ್ವಾ? ಸೊ ಈ ಮಾಕ್ ಟೆಸ್ಟ್ ಅನ್ನೋದು ಹಾಗೇನೆ, ನೀವು ಹೋಗ್ತಿರೋ ದಾರಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅನ್ನೋದು ಡಿಸೈಡ್ ಮಾಡೋದೇ ಇದಾಗಿರುತ್ತೆ. ಅಂಡ್ ನಿಮ್ಮ ಪ್ರಿಪ್ರೇಷನ್ ಏನಿರುತ್ತೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ, ಇವಾಗ 100 ಕ್ವಶನ್ಸ್ಗೆ ಎಕ್ಸಾಮ್ ಅಲ್ಲಿ 100 ಕ್ವಶನ್ಸ್ ಕೊಟ್ಟಾಗ 100 ಕ್ವಶನ್ಸ್ ಯಾರು ಕೂಡ ಏನಾಗುತ್ತೆ ಕಂಪ್ಲೀಟ್ ಆಗಿ ಔಟ್ ಆಫ್ ಔಟ್ ತೆಗಿಯೋದಿಲ್ಲ. ಯಾರಿಗೂ ಕೂಡ ಔಟ್ ಆಫ್ ಔಟ್ ಗೊತ್ತಿರೋದಿಲ್ಲ, 100% ಗೊತ್ತಿರೋದಿಲ್ಲ. ಆದ್ರೆ ನೀವು ಏನ್ ಓದಿದ್ರೋ ಅದ್ರಲ್ಲಿ ನೀವು ಬೆಸ್ಟ್ ಪರ್ಫಾರ್ಮ್ ನೀವು ಮಾಡ್ಬೇಕಾಗತ್ತೆ. ಸೊ ಈ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡ್ತಾ ಇವಾಗ 100% ಇರೋ ಸಂಖ್ಯೆ ಏನಾಗುತ್ತೆ, ಕ್ವಶನ್ ನಂಬರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ಟೆಸ್ಟ್ ಪೇಪರ್ ನಾವು ತಗೊಂಡಾಗ ಒಂದು ಕ್ವಶನ್ಸ್ ಫಾರ್ಮೆಟ್ ಯಾವ ತರ ಹೋಗುತ್ತಪ್ಪ ಅಂತ ಅಂದ್ರೆ, ನೀವು ಅಟೆಂಡ್ ಮಾಡಿದಾಗ 100% ಇರುವಂತ ಆನ್ಸರ್ಸ್ಗಳು ಒಂದಷ್ಟಿರುತ್ತೆ, 50% ಇರುವಷ್ಟು ಒಂದಿರುತ್ತೆ, 25% ಇರುವಷ್ಟು ಒಂದಿರುತ್ತೆ. ಏನೂ ಗೊತ್ತಿಲ್ಲದಲೇ ಇರೋದು ಕೂಡ ನೀವು ಕ್ವಶನ್ ಪೇಪರ್ ಅಲ್ಲಿ ನೋಡ್ತೀರ, ಹೌದಲ್ವಾ? ಸೊ ಈ 100% ಅನ್ನೋದು ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ತಾ ಇವ್ಯಾಲ್ಯೂಯೇಟ್ ಮಾಡುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಮಾಕ್ ಟೆಸ್ಟ್ಗಳಿಂದ ಸಿಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಅಂತಂದ್ರೆ 50% ಮಾತಾಡಿದಾಗ ಇಲ್ಲಿ ಏನಾಗುತ್ತೆ, ಯಾಕೆ ನಿಮ್ಗೆ ಅದು ಡೌಟ್ ಆ ಬ್ಲಾಕಿಗೆ ಹೋಗಿ ಕುತ್ಕೊಳ್ಳುತ್ತೆ ಅಂದ್ರೆ, ಒಂದು ಲ್ಯಾಕ್ ಆಫ್ ರಿವಿಷನ್, ನೀವು ಪ್ರಾಪರ್ ಆಗಿ ರಿವಿಷನ್ ಮಾಡ್ದಲಿರೋದು, ಅದ್ರ ಜೊತೆಗೆ ನಿಮಗೆ ಆ ಕಂಟೆಂಟ್ ಕ್ಲಾರಿಟಿ ಇಲ್ದಲಿರೋದ್ರಿಂದ ಅದು 50% ಹೋಗಿ ಕುತ್ಕೊಳ್ಳುತ್ತೆ. ಒಂದೇನಾಗುತ್ತೆ ಅಂದ್ರೆ, ನನಗೆ ಈ ಕ್ವಶನ್ ಗೊತ್ತು, ಅಲ್ಲಿ ಏನ್ ಕೊಟ್ಟಿದ್ರೆ ಗೊತ್ತು, ಅದಕ್ಕೆ ನಂಗೆ ಪ್ರಾಪರ್ ಆಗಿ ಏನ್ ರೈಟ್ ಆನ್ಸರ್ ಏನಿದೆ ಅದನ್ನ ನಂಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಸಿಚುಯೇಷನ್ ಇರುತ್ತೆ ಇಲ್ಲಿ. ಈ 50% ಅಲ್ಲಿ ಒಂದು 30 ಕ್ವಶನ್ಸ್ ಇದೆ ಅಂತ ಅಂದ್ರೆ, ಒಂದು 15 ಕ್ವಶನ್ಸ್ ಏನಾಗತ್ತೆ, ನೀವು ಅಟೆಂಡ್ ಮಾಡಿದ್ರೆ ರೈಟ್ ಆಗತ್ತೆ, ಒಂದು 15 ಕ್ವಶನ್ಸ್ ರಾಂಗ್ ಆಗತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈ ತರ ಇರುತ್ತೆ. ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ತಾ ಈ 50% ಇರೋ ಕ್ವಶನ್ಸ್ ಗಳೆಲ್ಲ ಏನ್ ಮಾಡ್ಬೇಕು, ನೀವು 100% ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಈ ಕರೆಂಟ್ ಅಫೇರ್ಸ್ ಅಂತ ಬಂತು ಅಂದಾಗ, ನಮ್ಮ NCG ಸಂಸ್ಥೆ ವತಿಯಿಂದ ನಾವು ಡೈಲಿ ಮತ್ತೆ ಮಂತ್ಲಿ ಎರಡು ಕೂಡ ಪ್ರೊವೈಡ್ ಮಾಡ್ತೀವಿ. ಅದ್ರ ಜೊತೆಗೆ
ಇವಾಗ ನೀವು ಪೇಪರ್ 1ಗೆ ಎಸ್ಸೆ ಪ್ರಿಸೈಸ್ ಟ್ರಾನ್ಸ್ಲೇಷನ್ ಮಾಡ್ಬೇಕಾಗಿರೋದ್ರಿಂದ ಪ್ರಿಸೈಸ್ ಮತ್ತೆ ಟ್ರಾನ್ಸ್ಲೇಷನ್ಗೆ ನೀವು ಎಡಿಟೋರಿಯಲ್ ಪೇಜ್ ನ ರೆಫರ್ ಮಾಡಿದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಈ ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಏನೇನು ಓದ್ಬೇಕು, ಇಂಪಾರ್ಟೆಂಟ್ ಆಗಿ ಗವರ್ನಮೆಂಟ್ ಸ್ಕೀಮ್ಸ್ ಗಳಿರ್ಬೋದು, ಹೌದಲ್ವಾ, ಕರ್ನಾಟಕದಲ್ಲಿ ಏನಾದ್ರು ಡೆವಲಪ್ಮೆಂಟ್ ಆಗ್ತಿದ್ಯಾ ಅಥವಾ ನೇಷನ್ ಅಲ್ಲಿ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಏನಾದ್ರು ಇವೆಂಟ್ ಗಳು ಆಗ್ತಿದ್ಯಾ, ಇಷ್ಟು ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂಡ್ ಕರೆಂಟ್ ಅಫೇರ್ಸ್ ನ ನೀವು ಓದ್ಬೇಕಾದ್ರೆ ಎರಡು ರೀತಿ ಕ್ಯಾಟಗರೈಸ್ ಮಾಡ್ಬೋದು. ಒಂದು ನ್ಯಾಷನಲ್, ಇಂಟರ್ನ್ಯಾಷನಲ್, ಹಾಗೆ ಯಾವುದು ಎಕನಾಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಸ್ಟೇಟ್ ಕರೆಂಟ್ ಅಫೇರ್ಸ್ ಮತ್ತೆ ಸ್ಪೋರ್ಟ್ಸ್, ಇದಿಷ್ಟು ಆಗಿ ನೀವು ಡಿವೈಡ್ ಮಾಡ್ಬೋದು. ಇನ್ನೊಂಥರ ಯಾವ್ದು ಕ್ಯಾಟಗರೈಸ್ ಮಾಡ್ಬೋದು ಅಂತ ಅಂದ್ರೆ ಈ ಅವಾರ್ಡ್ಸ್ ಅಂಡ್ ಆನರ್ಸ್ ಒಂದ್ ಕಡೆ, ಮತ್ತೆ ಸ್ಕೀಮ್ಸ್ ಅಂಡ್ ಪ್ರೋಗ್ರಾಮ್ಸ್ ಒಂದ್ ಕಡೆ, ಮತ್ತೆ ಇತ್ತೀಚೆಗೆ ಯಾರಾದ್ರೂ ಬುಕ್ಸ್ ಬರೆದು ರಿಲೀಸ್ ಮಾಡಿರ್ತಾರೆ ಈ ತರದ್ದು ಒಂದ್ ಕಡೆ, ಏನಾದ್ರು ಘೋಷಣೆಗಳು ಕೊಟ್ಟಿದ್ರು ಅಂತ ಅಂದ್ರೆ ಈ ತರದ್ದು ನೀವು ಒಂದ್ ಕಡೆ ಕ್ಯಾಟಗರೈಸ್ ಮಾಡ್ತಾ ಹೋಗ್ಬೋದು. ಎರಡು ಕೂಡ ನಿಮ್ಗೆ ಹೇಗೆ ಕನ್ವೀನಿಯಂಟ್ ಇದೆಯೋ ಆ ತರ ನೀವು ಕ್ಯಾಟಗರೈಸ್ ಮಾಡ್ಬೋದು. ಇನ್ನೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ಮತ್ತೆ ಡಿಸಿಪ್ಲಿನ್. ಏನಕ್ಕೆ ನಮ್ಗೆ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಬೇಕು? ನಾನು ಆಲ್ರೆಡಿ ಫಸ್ಟ್ ಪಾಯಿಂಟ್ ಎಲ್ಲ ಅದನ್ನ ಕ್ಲಿಯರ್ ಮಾಡಿದೆ. ಬರೀ ಒಂದಿನ ಮೋಟಿವೇಶನ್ ಆಗಿ ಒಂದು ಕ್ಲಿಯರ್ ಮಾಡೋ ಎಕ್ಸಾಮ್ಸ್ಗಳಲ್ಲ ಇದು. ನೀವು ಥ್ರೂ ಔಟ್ ಅಂತ ಅಂದ್ರೆ ಡೇ 1 ಅಲ್ಲಿ ನೀವು ಏಂತಕ್ ಬಂದೆ ಈ ಫೀಲ್ಡಿಗೆ ಅಂತ ನೆನಪಿಸ್ಕೊಳ್ತೀರಾ ಗೊತ್ತಾ, ಅಲ್ಲಿಂದ ಹಿಡಿದು ನೀವು ಎಕ್ಸಾಮ್ ಕ್ಲಿಯರ್ ಆಗೋವರೆಗೂ ಕೂಡ ಆ ಮೋಟಿವೇಶನ್ ಮತ್ತೆ ಆ ಕನ್ಸಿಸ್ಟೆನ್ಸಿ, ಆ ಡಿಸಿಪ್ಲಿನ್ ಹಾಗೇನೆ ಇರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ಓಕೆನಾ? ಸೊ ಸೆಲ್ಫ್ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಡಿಸಿಪ್ಲಿನ್ ನಿಮಗೆ ನಿಮ್ಮ ಗುರಿ ಏನಿದೆ ಅದನ್ನ ಸಾಧನೆ ಮಾಡ್ಲಿಕ್ಕೆ ಒಂದು ಸೇತುವೆಯಾಗಿ ಕನ್ವರ್ಟ್ ಆಗುತ್ತೆ. ನೀವು ಈ ಓದ್ತಾನೆ ಇರ್ಬೋದು ಅಥವಾ ಕೆಲಸ ಮಾಡ್ತಾನೆ ಇರ್ಬೋದು, ಅದರಲ್ಲಿ ಒಂದು ಶ್ರದ್ಧೆ ಇರ್ಬೇಕಾಗತ್ತೆ, ಡಿಸಿಪ್ಲಿನ್ ಇರಬೇಕು. ಶ್ರದ್ಧೆ ಇಲ್ದಲೆ ನೀವು ಯಾವುದೇ ಗುರಿನ ಸಾಧಿಸ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಕನ್ಸಿಸ್ಟೆನ್ಸಿ ಅನ್ನೋದು ಕೂಡ ಅಷ್ಟೇನೆ. ನೀವು ಫಸ್ಟ್ ಡೇ ಶುರು ಆದಾಗ ಹೇಗಿರುತ್ತೆ ನಿಮ್ಮ ಸೀರಿಯಸ್ನೆಸ್, ನೀವು ಎಕ್ಸಾಮ್ ಹೋಗಿ ಬರ್ತೀರಾ ಗೊತ್ತಾ, ಅಲ್ಲಿವರೆಗೂ ಕೂಡ ಇರ್ಬೇಕಾಗತ್ತೆ. ಇದ್ರ ಜೊತೆಗೆ ನೀವು ಡಿಸ್ಟ್ರಾಕ್ಷನ್ಸ್ಗಳನ್ನ ಅವಾಯ್ಡ್ ಮಾಡಬೇಕು. ಅದು ಯಾವುದೇ ರೀತಿ ಇರ್ಬೋದು. ಒಂದು ಇವಾಗ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್ ಇರ್ಬೋದು, ಇನ್ನೊಂದು ಒಬ್ರು ಒಂದ್ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಹೇಳ್ತಾರೆ, ನಾನು ಯಾವ್ದು ಫಾಲೋ ಮಾಡೋದು, ನೋಟಿಫಿಕೇಶನ್ಸ್ ಆಗುತ್ತೆ ಅಂತ ಒಬ್ರು ಹೇಳ್ತಾರೆ, ಒಬ್ರು ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ನಿಮ್ ಕೆಲ್ಸ ಏನು? ನೀವು ಇಲ್ಲಿಗೆ ಓದಕ್ ಬಂದಿದ್ದೀರಾ, ನಿಮ್ ಕೆಲ್ಸ ಓದ್ಬೇಕು ಅಷ್ಟೇ, ಹೌದಲ್ವಾ? ಡಿಸ್ಟ್ರಾಕ್ಷನ್ಸ್ ಆಗೋದಲ್ಲ. ಇವಾಗ ನಾಳೆ ನೋಟಿಫಿಕೇಶನ್ ಮಾಡಿದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ಅಂತ ಅಂದ್ರೆ ಅದು ಬೇರೆ. ನಾಳೆ ನೋಟಿಫಿಕೇಶನ್ ಮಾಡಿದ್ರೆ ನಿಮ್ ಪ್ರಿಪ್ರೇಷನ್ ಯಾವ ಲೆವೆಲ್ ಅಲ್ಲಿ ಇದೆ, ಅದಕ್ಕೆ ಕನ್ಸಿಸ್ಟೆನ್ಸಿ ಬೇಕೇ ಬೇಕಲ್ವಾ? ನಿಮ್ ಪ್ರಿಪ್ರೇಷನ್ ನೀವು ಆಲ್ರೆಡಿ ಆ ಮಟ್ಟಕ್ಕೆ ತಲುಪಿದ್ಯಾ, ಅದನ್ನ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ಸ್ಲೈಡ್ ಇಂದ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ, ಯಾಕಂದ್ರೆ ಎಲ್ರಿಗೂ ಕೂಡ ಇದು ಸಿಲೆಬಸ್ ಗೊತ್ತಿದೆ. ಪೇಪರ್ 1ಗೆ ಏನಿದೆ ಅಂತ ಗೊತ್ತಿದೆ. ಸೊ ಪೇಪರ್ 1 ಅಲ್ಲಿ ಎಸ್ಸೆ ನೋಡ್ತೀವಿ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಪ್ರಿಸೈಸ್ ರೈಟಿಂಗ್ ನಾವು ನೋಡ್ತಾ ಹೋಗ್ತೀವಿ. ಸೊ ಎಸ್ಸೆ ಎಷ್ಟು ಮಾರ್ಕ್ಸಿಗೆ ಬರೀತೀವಿ? 20 ಮಾರ್ಕ್ಸಿಗೆ ಬರೀತಾ ಹೋಗ್ತೀವಿ. ಕನ್ನಡ ಟು ಇಂಗ್ಲಿಷ್ 10 ಮಾರ್ಕ್ಸ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ 10 ಮಾರ್ಕ್ಸ್, ಅಂಡ್ ನಿಮಗೆ ಪ್ರಿಸೈಸ್ ರೈಟಿಂಗ್ ಬಂತು ಅಂದ್ರೆ ಅದು ಕೂಡ ನಾವು 10 ಮಾರ್ಕ್ಸಿಗೆ ನೋಡ್ತಾ ಹೋಗ್ತೀವಿ. ಇವಾಗ ಒಬ್ಬ ಸ್ಟೂಡೆಂಟು ಪ್ರಿಪರೇಷನ್ ನಡೆಸಬೇಕು ಅಂತ ಅಂದಾಗ ಪೇಪರ್ 1ಗೆ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅವರ್ಸು, ಪೇಪರ್ 2ಗೆ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅವರ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇದು ನಿಮ್ಗೆ ಎಷ್ಟಿರುತ್ತೆ? 50 ಮಾರ್ಕ್ಸ್ ಅಂಡ್ ಇಟ್ ಈಸ್ ಡಿಸ್ಕ್ರಿಪ್ಟಿವ್. ಸೆಕೆಂಡ್ ಪೇಪರ್ದು ಜಸ್ಟ್ ಬ್ರೀಫ್ ಆಗಿ ಕೊಟ್ಟಿದ್ದೀನಿ ನಾನು. ಸೊ ಹಿಸ್ಟ್ರಿ ಇದೆ, ಹಿಸ್ಟ್ರಿಲಿ ಯಾವ್ಯಾವ ಹಿಸ್ಟ್ರಿ ನೋಡ್ತೀವಿ? ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಮತ್ತೆ ಕರ್ನಾಟಕ, ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ ಮತ್ತೆ ಕರ್ನಾಟಕ ಇತಿಹಾಸ. ಜಿಯೋಗ್ರಫಿಲೂ ಅಷ್ಟೇ, ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ. ಪ್ರಾಕೃತಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ ಮತ್ತೆ ಪ್ರಾಪಂಚಿಕ ಭೂಗೋಳಶಾಸ್ತ್ರ. ಇಂಡಿಯನ್ ಪಾಲಿಟಿ, ಭಾರತೀಯ ಸಂವಿಧಾನ. ಸೈನ್ಸ್ ವಿಜ್ಞಾನದಲ್ಲಿ ಯಾವ್ದಕ್ಕೆ ನೋಡ್ತೀವಿ? ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, EVS ಅಂಡ್ ಟೆಕ್ನಾಲಜಿ, ಹೌದಲ್ವಾ? ನೆಕ್ಸ್ಟ್ ಇಂಡಿಯನ್ ಎಕನಾಮಿ, ಭಾರತದ ಆರ್ಥಿಕತೆ, ಮೆಂಟಲ್ ಅಬಿಲಿಟಿ. ಇದರಲ್ಲಿ ನಿಮಗೆ ಆಪ್ಟಿ ಮತ್ತೆ ರೀಸನಿಂಗ್ ಎರಡು ಕೂಡ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಸ್ಟ್ಯಾಟಿಕ್ ಜಿಕೆ ಕೂಡ ನಮಗೆ PSI PC ಎಕ್ಸಾಮ್ಸ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್. ಅಂಡ್ KS ಅಲ್ಲೂ ಬರಲ್ಲ ಅಂತಲ್ಲ, ಬಟ್ ಪ್ರಮಾಣ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೇಗೆ ಒಂದು ಸಬ್ಜೆಕ್ಟ್ ಡಿಸೈಡ್ ಆಗುತ್ತೆ ಆ ಕ್ವಶನ್ ಪೇಪರ್ ಅಲ್ಲಿ ಬರಬೇಕು ಅಂತ ಅಂದ್ರೆ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಬಂದಿರುತ್ತೆ. ಇದ್ರ ಜೊತೆಗೆ
ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ಗಳು ಕೂಡ ನಾವು ಪೇಪರ್ 2 ನೋಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಅವರ್ ಡಿಸ್ಟ್ರಿಬ್ಯೂಷನ್ ಯಾವ ತರ ಇರಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಫಸ್ಟ್ ಪೇಪರ್ 1 ಈಗ ನೋಡೋದಾದ್ರೆ ಫಸ್ಟ್ ಪ್ರಿಯಾರಿಟಿ ಯಾವುದು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ 30 ಮಿನಿಟ್ಸ್. ಇವಾಗ ಡೈಲಿ ಫುಲ್ ಟೈಮ್ ಆಸ್ಪಿರೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಸೊ 30 ಮಿನಿಟ್ಸ್ ನಾವು ಏನ್ ಮಾಡ್ಬೇಕಾಗುತ್ತೆ, ವೊಕ್ಯಾಬ್ಯುಲರಿನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಡೈಲಿ ಎಷ್ಟು ವರ್ಡ್ಸ್, 10 ವರ್ಡ್ಸ್. ಓಕೆನಾ. ಸೊ ನೆಕ್ಸ್ಟ್ 30 ಮಿನಿಟ್ಸ್ ಏನ್ ಮಾಡ್ಬೇಕು, ಕನ್ನಡ ಮತ್ತೆ ಇಂಗ್ಲಿಷ್ ಗ್ರಾಮರ್ ಬೇಸಿಕ್ಸ್ ನ ಕಲ್ತ್ಕೋಬೇಕಾಗತ್ತೆ. ವೊಕ್ಯಾಬ್ಯುಲರಿ ಇದು ತುಂಬಾ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಗ್ರಾಮರ್ ಪಾರ್ಟ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಗ್ರಾಮರ್ಗೆ ಮೇಜರ್ ಆಗಿ ನಿಮ್ಗೆ ಟ್ರಾನ್ಸ್ಲೇಷನ್ ಬೇಕು ಅಂತ ಅಂದಾಗ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತೆ ಟೆನ್ಸಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕರೆಕ್ಟ್ ಆಗಿ ನೀವು ಅಷ್ಟು ಕಲ್ತ್ಕೊಂಡ್ರೆ ಮ್ಯಾಕ್ಸಿಮಮ್ ಟ್ರಾನ್ಸ್ಲೇಷನ್ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ 1 hour ಡಿಸ್ಟ್ರಿಬ್ಯೂಷನ್ ಯಾವ್ದು ಕೊಡ್ಬೇಕಾಗತ್ತೆ, ಡೇ 1 ಎಸ್ಸೆಲಿ 3 ದಿನಕ್ಕೆ ನಾನು ಕೊಟ್ಟಿದ್ದೀನಿ. ಸೊ 1 hour ಅಲ್ಲಿ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಕೆಲವೊಂದು ಸೋರ್ಸಸ್ ಗಳಿಂದ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು ಫಸ್ಟ್ ಡೇಲಿ. ಸೆಕೆಂಡ್ ಡೇಲಿ ನೀವು ಅದನ್ನ ಏನ್ ಮಾಡ್ಬೇಕು, ಗ್ಯಾದರ್ ಮಾಡ್ಬೇಕು. ಅಂದ್ರೆ ಒಂದ್ ಕಡೆ ನೀವು ಅದನ್ನ ಸೇರಿಸ್ಬೇಕು, ಯಾವ್ದಾದ್ಮೇಲೆ ಯಾವ್ದು ಬರ್ಬೇಕು, ಯಾವ್ದು ಇಂಟ್ರೊಡಕ್ಷನ್ ಅಲ್ಲಿ ಬರ್ಬೇಕು, ಯಾವ್ದು ಬಾಡಿಲಿ ಬರ್ಬೇಕು, ಯಾವ್ದು ಕನ್ಕ್ಲೂಷನ್ ಅಲ್ಲಿ ಬರ್ಬೇಕು, ಅಥವಾ ಬೇರೆ ಏನಾದ್ರು ಆಡ್ ಆನ್ಸ್ ಇದೆ ಅದನ್ನು ಕೂಡ ನಾವಲ್ಲಿ ನೋಡ್ಬೇಕಾಗತ್ತೆ. ಅದ್ರ ಜೊತೆಗೆ 3ನೇ ದಿನ ಏನ್ ಮಾಡ್ಬೇಕು, ಅದನ್ನ ಕುತ್ಕೊಂಡು ಬರೀಬೇಕು. ಅವಾಗ ಒಂದ್ ಎಸ್ಸೆ ಕಂಪ್ಲೀಟ್ ಆಗಿ ರೆಡಿ ಆಗಿರುತ್ತೆ. ಒಂದ್ ಎಸ್ಸೆನ ನಾವು ಬರೀತಿದೀವಿ ಅಂತ ಅಂದಾಗ ಅದನ್ನ ಎಲ್ಲಾ ಆಯಾಮದಲ್ಲೂ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆರ್ಥಿಕವಾಗಿ ಹೇಗೆ, ರಾಜಕೀಯವಾಗಿ ಹೇಗೆ, ಐತಿಹಾಸಿಕವಾಗಿ ಹೇಗೆ, ಹೌದಲ್ವಾ. ಇವಾಗ ಪ್ರೆಸೆಂಟ್ ಸಿನಾರಿಯೋಗೆ ಈ ತರ ಇತ್ತು ಅಂದ್ರೆ ನಾವ್ ಏನ್ ಮಾಡ್ಬೋದು, ಅದರ ಪ್ರತಿಯೊಂದು ದೃಷ್ಟಿಕೋನದಿಂದ ನಾವು ಒಂದು ಎಸ್ಸೆನ ನಾವು ರಚಿಸಬೇಕಾಗತ್ತೆ. ನೆಕ್ಸ್ಟ್ 30 ಮಿನಿಟ್ಸ್ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಪ್ರಾಕ್ಟೀಸ್ ಟ್ರಾನ್ಸ್ಲೇಷನ್ ವಿತ್ ಪ್ರಿಸೈಸ್ ರೈಟಿಂಗ್ ಅಂತ ಹೇಳ್ತಿದೀನಿ. ಮೊದಲನೇ ದಿನ ನೀವು ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಎಡಿಟೋರಿಯಲ್ ಪೇಜ್ ತಗೊಂಡು ಇಂಗ್ಲಿಷ್ ಟು ಕನ್ನಡ ಇತ್ತು ಅಂದಾಗ ಆ ಇಂಗ್ಲಿಷ್ ನ ನೀವು ಓದಿದಾಗ ಒಂದಷ್ಟು ವೊಕ್ಯಾಬ್ಯುಲರಿ ಸಿಗತ್ತೆ, ಹೌದಲ್ವಾ. ಆ ವೊಕ್ಯಾಬ್ಯುಲರಿನ ಅದ್ರ ಜೊತೆಗೆ ಟ್ರಾನ್ಸ್ಲೇಷನ್ ಮಾಡಿ. ಅಲ್ಲಿ 2 ಕೆಲಸ ಆಗ್ಬೇಕು, ಒಂದು ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಆಗ್ಬೇಕು, ಅದ್ರ ಜೊತೆಗೆ ಎಕ್ಸ್ಟ್ರಾ ವೊಕ್ಯಾಬ್ಯುಲರಿ ಆಗ್ಬೇಕು. ಸೊ ಅವತ್ತಿನ ದಿನ ಏನಾಗುತ್ತೆ, +10 ವರ್ಡ್ಸ್ ನಿಮ್ಗೆ ಆಡ್ ಆನ್ ಆಗುತ್ತೆ. ನೆಕ್ಸ್ಟ್ ಡೇ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಕನ್ನಡ ಟು ಇಂಗ್ಲಿಷ್ ಮಾಡ್ಬೇಕಾದ್ರೆ ಟ್ರಾನ್ಸ್ಲೇಷನ್ ನೀವೇನ್ ಮಾಡ್ಬೇಕು, ಪ್ರಿಸೈಸ್ ರೈಟಿಂಗು ಕೂಡ ಹಾಗೆ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಅಲ್ಲಿ 2 ಕೆಲಸನೂ ಕೂಡ ನಮ್ಗೆ ಆದಂಗೆ ಆಗತ್ತೆ. ನೆಕ್ಸ್ಟ್ ಪೇಪರ್ 2 ಯಾವ ತರ ಇರಬೇಕು, ಈಗ ಒಬ್ಬ ಸ್ಟೂಡೆಂಟ್ ಪ್ರಿಪೇರ್ ಆಗ್ತಾನೆ ಅಂದಾಗ ಎಸ್ಸೆಗೆ ಅಂದ್ರೆ ಪೇಪರ್ 1 ಬಂತು ಅನ್ನೋ ಒಂದಷ್ಟು ಐಡಿಯಾ ಏನೋ ಇರುತ್ತೆ. ಆದ್ರೆ ಈ ಪೇಪರ್ 2 ಬಂದಾಗ ನಂಬರ್ ಆಫ್ ಸಬ್ಜೆಕ್ಟ್ಸ್ ತುಂಬಾ ಜಾಸ್ತಿ ಇದೆ ಅಲ್ವಾ. ಅದ್ರ ಜೊತೆಗೆ ಅದರಲ್ಲಿ ಡಿವಿಷನ್ಸ್ಗಳು ಬೇರೆ. ಸೊ ಪ್ರತಿಯೊಂದು ಓದ್ಕೊಳ್ತಾ ಯಾವ್ದು ಇಂಪಾರ್ಟೆಂಟ್, ಯಾವ್ದಕ್ ನಾನು ಟೈಮ್ ಕೊಡ್ಬೇಕು ಅನ್ನೋದಕ್ಕೆ ಕೂಡ ಅವ್ರಿಗೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಹೋಗ್ಬಿಡ್ತಾರೆ ಅವರು. ಸೊ ಫಸ್ಟ್ ಇವಾಗ ನಾನು ಫಿಸಿಕಲ್ ಜಿಯೋಗ್ರಫಿಯಿಂದ ಶುರು ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೋಣ. ಫಿಸಿಕಲ್ ಜಿಯೋಗ್ರಫಿಲಿ ಫಸ್ಟ್ ಚಾಪ್ಟರ್ ಯಾವ್ದು ಬರುತ್ತೆ, ಯೂನಿವರ್ಸ್ ಬರುತ್ತೆ, ವಿಶ್ವ, ಹೌದಲ್ವಾ. ಯೂನಿವರ್ಸ್ ಚಾಪ್ಟರ್ ಬರುತ್ತೆ. ಇವಾಗ ನಾನು ಶುರು ಮಾಡ್ತಿದ್ದೀನಿ ಅವತ್ತಿನ ದಿನದ್ದು ಡೇ ಪ್ಲಾನ್ ಅಲ್ಲಿ ನಂದು ಯೂನಿವರ್ಸ್ ಅನ್ನೋ ಚಾಪ್ಟರ್ ಇದೆ. ಫಸ್ಟ್ ನಾನು ಏನ್ ಮಾಡ್ಬೇಕಂತ ಅಂದ್ರೆ ಇಲ್ಲಿ 2 ತರ ಇದೆ. ಒಂದು ಇವಾಗಿನ ಫ್ರೆಶ್ ಆಗಿ ಶುರು ಮಾಡ್ತಿರೋರು ಅಂತ ಅಂದ್ರೆ ಸೆಲ್ಫ್ ಸ್ಟಡಿ ಮಾಡ್ತಿರೋರು, ಆಲ್ರೆಡಿ ಕೋಚಿಂಗ್ ಮಾಡಿರೋರಿಗೆ ಉಲ್ಟಾ ಹೋಗುತ್ತೆ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸೆಲ್ಫ್ ಸ್ಟಡಿ ಮಾಡ್ತಿರೋರು ಏನ್ ಮಾಡ್ಬೇಕಾಗುತ್ತೆ, ಫಸ್ಟ್ ಯೂನಿವರ್ಸ್ ಚಾಪ್ಟರ್ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ, 7th 8th 9th 6th ಇಂದ ನೀವು ಅಪ್ ಟು 12th ವರೆಗೂ ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಯೂನಿವರ್ಸ್ ಚಾಪ್ಟರ್ ಎಲ್ಲೆಲ್ಲಿದೆ ಅದನ್ನ ಒಂದ್ ಕಡೆ ಗ್ಯಾದರ್ ಮಾಡಿ ಅದನ್ನ ಒಂದು ನೋಟ್ ಮಾಡ್ಕೊಳ್ಳೋ ಅಂಥದ್ದು. ನೀವು NCERT ನ ಓದೋ ರೀತಿನೇ ಬೇರೆ ಇರುತ್ತೆ. ಒಂದು ಈ ತರ ಓದ್ಬೋದು, ಒಂದು ಟಾಪಿಕ್ ವೈಸ್ ಓದ್ಬೋದು, ಇನ್ನೊಂದು ಸ್ಟ್ಯಾಂಡರ್ಡ್ ವೈಸ್ 6th ಸ್ಟ್ಯಾಂಡರ್ಡ್ ಆದ್ಮೇಲೆ 7th ಆದ್ಮೇಲೆ 8th ಈ ತರ ಓದ್ಕೊಂಡು ಹೋಗ್ಬೋದು. ಸೊ ಇವಾಗ ನಾನು ಶುರು ಮಾಡ್ತಿದ್ದೀನಿ ಅಂತ ಅಂದಾಗ ಫಿಸಿಕಲ್ ಜಿಯೋಗ್ರಫಿ ಯೂನಿವರ್ಸ್ ಅನ್ನೋ ಚಾಪ್ಟರ್ ಯಾವ್ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಅದನ್ನ ನೋಡ್ಕೊಳ್ಬೇಕು. ಸೊ ಅದನ್ನ ಒಂದ್ ಕಡೆ ಗ್ಯಾದರ್ ಮಾಡ್ಬೇಕಾಗುತ್ತೆ. ಗ್ಯಾದರ್ ಮಾಡಿದಾದ್ಮೇಲೆ ಏನ್ ಮಾಡ್ಬೇಕು, ಅದ್ರದ್ದು ಅಥೆಂಟಿಕ್ ಟೆಕ್ಸ್ಟ್ ಬುಕ್ ನ ನಾನು ರೆಫರ್ ಮಾಡ್ಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿಗೆ ರಂಗನಾಥ್ ಅಂತ, ಫಿಸಿಕಲ್ ಜಿಯೋಗ್ರಫಿಗೆ ರಂಗನಾಥ್ ಸರ್ ಅವ್ರದ್ದು ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡಿ ಅದನ್ನ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳುವಂಥದ್ದು. ಇವೆರಡೂ ಸೇರಿ ನೀವೇನ್ ಮಾಡ್ಬೇಕಾಗತ್ತೆ, ಕ್ಲಾಸ್ ನೋಟ್ಸ್ ಮಾಡ್ಬೇಕಾಗತ್ತೆ. ನಿಮ್ದೆ ಒಂದು ಸೆಲ್ಫ್ ನೋಟ್ಸ್. ಇದು ಯಾರು ಕೋಚಿಂಗ್ಗೆ ಬಂದಿಲ್ಲ, ಮನೇಲೇ ಕುತ್ಕೊಂಡು ಪ್ರಿಪೇರ್ ಆಗ್ತಿರ್ತೀರ ಗೊತ್ತಾ, ಫುಲ್ ಟೈಮ್ ಆಸ್ಪಿರೆಂಟ್ಸ್, ಅವರಿಗೆ ಹೇಳ್ತಿರುವಂತದ್ದು. ಸೊ ಫಸ್ಟ್ NCERT ರೆಫರ್ ಮಾಡ್ಬೇಕು. ಯಾಕೆ NCERT ಅಂತಂದ್ರೆ ಬೇಸಿಕ್ಸ್ ಅರ್ಥ ಆಗ್ಬೇಕಲ್ವಾ ನಿಮಗೆ. ನೀವು ಆಲ್ರೆಡಿ ಓದಿ ತುಂಬಾ ಡಿಗ್ರಿ ಬೇರೆ ಸ್ಟ್ರೀಮೇ ಹೋಗ್ಬಿಟ್ಟಿರುತ್ತೆ. ಸೊ NCERT ಓದಿದಾಗ ಒಂದಷ್ಟು ಮತ್ತೆ ಕ್ಯಾಚ್ ಆಗುತ್ತೆ, ಯಾಕಂದ್ರೆ ಅದು ಆ ಲೆವೆಲ್ ಆಫ್ ಆ ಸ್ಟ್ಯಾಂಡರ್ಡ್ಸ್ ಗಳಿಗೆ ಅಷ್ಟು ಈಸಿಯಾಗಿ ಅವರು
ಕೊಟ್ಟಿರ್ತಾರೆ. NCERT ಓದ್ಬೇಕಾದ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ ಅದ್ರ ಹಿಂದೆ ಇರೋ MCQs ಇರ್ಬೋದು ಅಥವಾ ಫಿಲ್ ದ ಬ್ಲಾಂಕ್ಸ್ ಇರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಏನೇ ಕೊಟ್ಟಿದ್ರು ಕೂಡ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ, ಅದು ಡೈರೆಕ್ಟ್ ಆಗಿ ಹಾಗೆ ಎಕ್ಸಾಮ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಯಾರಿಗೆ? ಸೆಲ್ಫ್ ನೋಟ್ಸ್ ಮಾಡ್ತಿರೋರ್ಗೆ, ಮನೇಲೆ ಕೂತ್ಕೊಂಡು ಸೆಲ್ಫ್ ಸ್ಟಡಿ ಮಾಡ್ತಿರೋರ್ಗೆ. ಆದ್ರೆ ಯಾರು ಅಂತ ಅಂದ್ರೆ ಆಲ್ರೆಡಿ ಕೋಚಿಂಗ್ ಬಂದ್ಬಿಟ್ಟಿರ್ತಾರೆ, ಇವಾಗ ನಾನು NCERT ಓದ್ತೀನಿ ಮತ್ತೆ ಅಥೆಂಟಿಕ್ ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡ್ತೀನಿ ಅನ್ನೋರಿಗೆ ಫಸ್ಟ್ ಅವ್ರು ಏನ್ ಮಾಡಿಸ್ತಾರೆ, ಕ್ಲಾಸ್ ನೋಟ್ಸ್ ನ ಬರೆಸ್ತಾರೆ ಕ್ಲಾಸಿಗೆ ಬಂದಾಗ, ಹೌದಲ್ವಾ? ಸೊ ಈ ಕ್ಲಾಸಿಗೆ ಬಂದಾಗ ಅವರು NCERT ಮತ್ತೆ ಅಥೆಂಟಿಕ್ ಟೆಕ್ಸ್ಟ್ ಬುಕ್ ಗಳನ್ನ ರೆಫರ್ ಮಾಡ್ಕೊಂಡು ಅವ್ರು ಏನ್ ಮಾಡ್ಬೇಕಾಗತ್ತೆ, ಒಂದು ನೋಟ್ಸ್ ನ ಮಾಡ್ಕೊಳ್ಬೇಕಾಗತ್ತೆ. ಯಾರೇ ಆಗಿರ್ಲಿ, ಅದು ಸೆಲ್ಫ್ ಸ್ಟಡಿ ಸ್ಟೂಡೆಂಟ್ ಆಗಿರ್ಲಿ ಅಥವಾ ಕೋಚಿಂಗ್ ಬರೋ ಸ್ಟೂಡೆಂಟ್ ಆಗಿರ್ಲಿ, ಇಬ್ರು ಕೂಡ ಇದನ್ನ ಫಾಲೋ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ಮುಗಿತಾ? ಇಲ್ಲಿ ಯಾಕೆ 1, 2 ಅಂತ ಹಾಕಿದೀನಿ ಅಂತ ನಾ ಹೇಳ್ತೀನಿ. ಸೊ ಇದಿಷ್ಟು ಮುಗ್ದಾದ್ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ರಿವಿಷನ್ ಮಾಡ್ಬೇಕು, ಹೌದಲ್ವಾ? ಇವಾಗ ಇಟ್ ಈಸ್ ನಾಟ್ ಓನ್ಲಿ ಒನ್ ಥಿಂಗ್, ನೀವು ಬರೀ ಕ್ಲಾಸ್ ಕೇಳ್ಕೊಂಡು ಕ್ಲಾಸ್ ನೋಟ್ಸ್ ಮಾಡ್ತಾ ರಿವಿಷನ್ ಮಾಡೋದಕ್ಕೆ ಟೈಮ್ ತುಂಬಾ ಬೇಕಾಗೇ ಆಗಿಲ್ಲ. ನಿಮಗೆ 3 hours ಕ್ಲಾಸ್ ಆಗಿತ್ತು ಅಂದ್ರೆ ಹಾಫ್ ಅನ್ ಅವರ್ 1 hour ರಿವಿಷನ್ ಮಾಡ್ಬೋದು, ದಟ್ಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಅಥೆಂಟಿಕ್ ಟೆಕ್ಸ್ಟ್ ಬುಕ್ಸ್ ಮತ್ತೆ NCERT ರೆಫರ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಖಂಡಿತವಾಗ್ಲೂ ಕೂಡ ರಿವಿಷನ್ ಆಗ್ಲೇಬೇಕು. ಅದು ಅವತ್ತಿನ ದಿನನೇ ಆಗ್ಬೇಕು, ಅದು ಅವತ್ತಿನ ದಿನನೇ ಆಗಿ ಅದಕ್ಕೊಂದು ಮೈಂಡ್ ಮ್ಯಾಪ್ ಕೂಡ ರೆಡಿ ಆಗ್ಬೇಕು, ಓಕೆನಾ? ಸೊ ಈ ರಿವಿಷನ್ ಆಗಿದಾದ್ಮೇಲೆ ಏನ್ ಮಾಡ್ಬೇಕು, ಡೈಲಿ MCQs. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದೆ, ಯೂನಿವರ್ಸ್ ಅನ್ನೋ ಚಾಪ್ಟರ್ ಮೇಲೆ ಯಾವ್ಯಾವ ರೀತಿ MCQs ಗಳು ಇದೆ ಅನ್ನೋದನ್ನ ಅವರು ಬ್ರೌಸ್ ಮಾಡಿ ಸಾಲ್ವ್ ಮಾಡ್ಬೇಕಾಗತ್ತೆ, ಓಕೆನಾ? ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಲ್ಲೂ ಸಿಕ್ತಾ ಅದನ್ನು ಕೂಡ ನೋಟ್ಸಿಗೆ ಅವರು ಆಡ್ ಆನ್ ಮಾಡ್ಬೇಕು. ಸೊ ಡೈಲಿ MCQs ಆದ್ಮೇಲೆ ಈ ಯೂನಿವರ್ಸ್ ಅನ್ನೋ ಚಾಪ್ಟರ್ ಮೇಲೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ಯಾವ ರೀತಿ MCQs ಬಂದಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಯಾವ್ಯಾವ ರೀತಿ ಕ್ವಶನ್ ಆಗಿದೆ ಯೂನಿವರ್ಸ್ ಅನ್ನೋ ಚಾಪ್ಟರ್ ಮೇಲೆ ಅನ್ನೋದು ಕೂಡ ಅವರು ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ಒಂದು ಚಾಪ್ಟರ್ ಮೇಲೆ ಯಾವ ರೀತಿ ಕ್ವಶನ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂತ ಅಂದ್ರೆ ನೀವು ಈಸಿಯಾಗಿ ಅದನ್ನ ಹೇಗ್ ಓದ್ಬೇಕು ಅನ್ನೋ ಒಂದು ಪಲ್ಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅದು ನೀವು ನೀವು PSI ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದಿದ ತಕ್ಷಣ PSI ಲೆವೆಲ್ಗೆ ಓದ್ಬೇಕು ಅಂತ ಅಲ್ಲ. UPSC, KS, ಗ್ರೂಪ್ ಸಿ, FDSD, PC ಕ್ವಶನ್ ಪೇಪರ್ ಕೂಡ ನೀವು ರೆಫರ್ ಮಾಡ್ಬೇಕಾಗತ್ತೆ, ಅರ್ಥ ಆಯ್ತಾ? ಸೊ ಬರೀ PSI ಓದ್ತಿದ್ದೀನಿ ಅಂತ PSI ಕ್ವಶನ್ ಪೇಪರ್ ಓದೋದಲ್ಲ, ಅಟ್ಲೀಸ್ಟ್ 5 to 10 years ಪ್ರೀವಿಯಸ್ ಇಯರ್ UPSC, KS ಪ್ರತಿಯೊಂದು ಕ್ವಶನ್ ಪೇಪರ್ ಕೂಡ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಅಂಡ್ ಇಲ್ಲಿ ಯಾಕೆ ನಾನು 0.5 ಇರ್ಬೋದು, 1 ಇರ್ಬೋದು, 2 ಇರ್ಬೋದು ಯಾಕೆ ಕೊಟ್ಟಿದ್ದೀನಿ ಅಂತ ಅಂದ್ರೆ, ಕ್ಲಾಸ್ ನೋಟ್ಸ್ ಮಾಡ್ಲಿಕ್ಕೆ 2 hours, NCERT 1 hour, ಅಥೆಂಟಿಕ್ ಟೆಕ್ಸ್ಟ್ ಬುಕ್ 1 hour, ರಿವಿಷನ್ಗೆ 1 hour, ಇದು 30 minutes 30 minutes ಈ ತರ ನಾನು ಡಿವೈಡ್ ಮಾಡಿದ್ದೀನಿ. ಬರೀ ಅವತ್ತಿನ ದಿನ ಹಾಗಾದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಟೈಮ್ ಕೊಟ್ರೆ ಸಾಕಾ? ಬೇರೆ ಇನ್ನೂ ಇದೆ ಅಲ್ವಾ? ಯಾವ್ಯಾವ್ದಿದೆ? ಒಂದು ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ ಮತ್ತೆ ಸ್ಟ್ಯಾಟಿಕ್ GK, ಹೌದಲ್ವಾ? ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಅವತ್ತಿನ ದಿನ ಕರೆಂಟ್ ಅಫೇರ್ಸ್ ಅವತ್ತಿನ ದಿನಾನೇ ಅವರು ಓದ್ಬೇಕಾಗತ್ತೆ. ನೆಕ್ಸ್ಟ್ 1 hour ಮೆಂಟಲ್ ಅಬಿಲಿಟಿಲಿ ಆಪ್ಟಿ ಮತ್ತೆ ರೀಸನಿಂಗ್, ನೀವು ಅದ್ರಲ್ಲಿ ಏನಿದೆ ಕಂಟೆಂಟ್ಸ್ ಗಳು ಏನಿದೆ ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಸ್ಟ್ಯಾಟಿಕ್ GK ಓದೋದು ಒಂದು ಕಲೆ. ಯಾವುದೋ ಒಂದು ಟೆಕ್ಸ್ಟ್ ಬುಕ್ ನ ನೋಡ್ಕೊಂಡು ಅದ್ರಲ್ಲಿ ಬರುತ್ತೆ ಇಂಡಿಯಾಸ್ ಫಸ್ಟ್, ಇದೆಲ್ಲ ಹಳೇದಾಗೋಯ್ತು. ಸ್ಟ್ಯಾಟಿಕ್ GK ನ ಹೇಗ್ ಓದ್ಬೇಕು ಅನ್ನೋದು ಕೂಡ ಗೊತ್ತಿರ್ಬೇಕು. ಬರೀ ಸ್ಟ್ಯಾಟಿಕ್ GK ಅಲ್ಲ, ಹಿಸ್ಟ್ರಿ ಓದ್ಬೇಕಾದ್ರೆ ಹೇಗ್ ಓದ್ಬೇಕು, ಜಿಯೋಗ್ರಫಿ ಓದ್ಬೇಕಾದ್ರೆ ಹೇಗ್ ಓದ್ಬೇಕು, ಹೇಗ್ ಕಾನ್ಸಂಟ್ರೇಟ್ ಮಾಡ್ಬೇಕು, ಹೇಗ್ ಓದಿದ್ರೆ ನನಗೆ ಅರ್ಥ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಪ್ರತಿಯೊಂದು ಸಬ್ಜೆಕ್ಟು ಎಲ್ಲಾ ತರ ಒಂದೇ ತರ ಓದೋದಿಕ್ ಆಗೋದಿಲ್ಲ, ಓಕೆನಾ? ಜಿಯೋಗ್ರಫಿನ ನಾವು ಜಾಸ್ತಿ ಮ್ಯಾಪ್ ಬೇಸ್ಡ್ ಓದ್ಬೇಕಾಗತ್ತೆ. ಸೊ ಇದಿಷ್ಟು ಏನಾಗುತ್ತೆ ನಿಮ್ಗೆ ಪೇಪರ್ 1 ಮತ್ತೆ ಪೇಪರ್ 2 ಎರಡಕ್ಕೂ ಕೂಡ ಎಷ್ಟು ಅವರ್ ಡಿಸ್ಟ್ರಿಬ್ಯೂಷನ್ ಕೊಡ್ಬೇಕು ಮತ್ತೆ ಅದರಲ್ಲಿ ಏನೇನು ಓದ್ಬೇಕು ಅನ್ನೋದು ಕೂಡ ನಾನು ಡಿಸ್ಕಸ್ ಮಾಡಿದೀನಿ. ಸೊ ನೀವು 6 o'clock ಇದ್ರೆ ಅಪ್ ಟು 10 o'clock ವರೆಗೂ ಇದನ್ನ ಈಸಿಯಾಗಿ ಕವರ್ ಮಾಡ್ಕೊಳ್ಬಹುದು. ಅಂಡ್ 8 hours ಸ್ಲೀಪ್ ಇಸ್ ಮೋರ್ ದನ್ ಎನಫ್, 7 to 8 hours. ಅಂಡ್ ಹಿಯರ್ ಕಮ್ಸ್ 120 days ಸ್ಟಡಿ ಪ್ಲಾನ್ ಫಾರ್ PSI. ಸೊ ಇಲ್ಲಿವರೆಗೂ ನಾನು ಏನೇನು ಹೇಳಿದೆ, ಒಬ್ಬ PSI ಆಗ್ಬೇಕು ಅಂತ ಅಂದ್ಕೊಂಡಾಗ ಅವನು 7 ಹೆಜ್ಜೆಗಳನ್ನ ಇಡ್ಬೇಕಾಗತ್ತೆ. ಆ 7 ಹೆಜ್ಜೆಗಳು ಯಾವ್ಯಾವುದು ಅನ್ನೋದನ್ನ ನಿಮ್ಗೆ ಹೇಳಿದೀನಿ. ಅದ್ರ ಜೊತೆಗೆ ಪೇಪರ್ 1 ಮತ್ತೆ ಪೇಪರ್ 2 ಅವರ್ ಡಿಸ್ಟ್ರಿಬ್ಯೂಷನ್ ಯಾವ ತರ ಇರಬೇಕು ಅನ್ನೋದು ಕೂಡ ನಾನು ಡಿಸ್ಕಸ್ ಮಾಡಿದೀನಿ. ಮತ್ತು ಇಲ್ಲಿ 120 days ಸ್ಟಡಿ ಪ್ಲಾನ್, ಇವಾಗ ನಮ್ಮ ಟೆಸ್ಟ್ ಸೀರೀಸ್ ಕೂಡ ಇದೇ ತರ ನಿಮ್ಗೆ ಡಿಸೈನ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ಎಸ್ಸೆ, ಪ್ರಿಸೈಸ್, ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್, ಈ ತರ ನಾವು ಪೇಪರ್ 1 ನ ಡಿವೈಡ್ ಮಾಡ್ಕೊಂಡಿದೀವಿ. ಅಂಡ್ ಅಲ್ಲಿ ಯೂಶುವಲ್ ಆಗಿ
ಪೇಪರ್ 2 ಡಿವೈಡ್ ಆಗಿದೆ. ಸೊ ಫಸ್ಟ್ ಡೇ ಅಂತ ಬಂತು ಅಂದಾಗ ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಎಸ್ಸೆ ರೈಟಿಂಗ್ 12 ಡೇಸ್. ಇದು ನೀವು ಯಾವ ತರ ಹೋಗುತ್ತೆ ಅಂತಂದ್ರೆ, ನಾನು ನಿಮ್ಗೆ ಪೇಪರ್ 2 ಡಿಸ್ಟ್ರಿಬ್ಯೂಷನ್ ಹೇಳಿದೆ ಗೊತ್ತಾ, ಆ ತರ ನೀವು 12 ಡೇಸ್ ನ ತಗೊಳ್ಬಹುದು. ಸೊ ಎಸ್ಸೆ ರೈಟಿಂಗ್ ನ ಬರೆಯುವಂತದ್ದು, ಅದ್ರ ಜೊತೆಗೆ ಪಾಲಿಟಿ ಜೊತೆ ಒಂದು ಎಸ್ಸೆ ರೈಟಿಂಗ್ ನ ಬರೀಬಹುದು. ನೆಕ್ಸ್ಟ್ ಬಯೋಲಜಿ ಜೊತೆ ಪ್ರಿಸೈಸ್ ರೈಟಿಂಗ್, ಅದಕ್ಕೆ ನಂಬರ್ ಆಫ್ ಡೇಸ್ ಏನಿದೆ ಇದು ಇಲ್ಲಿ ನಾನು ನಿಮ್ಗೆ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಜೊತೆ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್, EVS ಅಂಡ್ ಟೆಕ್ನಾಲಜಿ ಜೊತೆ ಕನ್ನಡ ಟು ಇಂಗ್ಲಿಷ್, ಇದು ಇಂಗ್ಲಿಷ್ ಟು ಕನ್ನಡ. ನೆಕ್ಸ್ಟ್ ಜಿಯೋಗ್ರಫಿ ಬರುತ್ತೆ. ನೋಡಿ ಇಲ್ಲಿ ಹೇಗೆ ಇಂಡಿವಿಜುವಲ್ ಆಗಿ ಕೊಟ್ಟಿದೀವಿ ನಾವು, ಒಂದು ಕ್ವಾಲಿಟಿಲಿ ಯಾವುದು ಡಿವಿಷನ್ಸ್ ಬರೋದಿಲ್ಲ. ನೆಕ್ಸ್ಟ್ ಸೈನ್ಸ್ ಅಲ್ಲಿ ಅಂತ ತಗೊಂಡಾಗ ಬಯೋಲಜಿ, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ 1 ಪೇಪರ್ ಇರುತ್ತೆ, ಅಂಡ್ EVS ಅಂಡ್ ಟೆಕ್ನಾಲಜಿ 1 ಪೇಪರ್ ಇರುತ್ತೆ. ನೆಕ್ಸ್ಟ್ ಜಿಯೋಗ್ರಫಿಲಿ ತಗೊಂಡಾಗ ಕಂಪ್ಲೀಟ್ಲಿ 4 ಡಿವಿಷನ್ಸ್ ಆಗಿದೆ. ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಮತ್ತೆ ಕರ್ನಾಟಕ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ. ಇಲ್ಲೂ ಕೂಡ ಹಾಗೆ ನೋಡಿ 4 ಆಗಿ ಮತ್ತೆ ಅದು ರೆಪ್ಲಿಕೇಟ್ ಆಗಿದೆ. ಇಲ್ಲಿ ನಂಬರ್ ಆಫ್ ಡೇಸ್ 5 ಡೇಸ್, 6 ಡೇಸ್, 7 ಡೇಸ್ ಅಂಡ್ 3 ಡೇಸ್ ಅಂತ ನಾವು ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಸೊ ಇಂಡಿಯನ್ ಜಿಯೋಗ್ರಫಿ ಬಂತು ಅಂದಾಗ ನೀವು ಇದನ್ನ 7 ಡೇಸ್ ಮಾಡ್ಕೊಳ್ಳಿ. ಕರ್ನಾಟಕ ಜಿಯೋಗ್ರಫಿಗೆ ನೀವು ಇದನ್ನ 6 ಡೇಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಟೋಟಲ್ ಆಗಿ ನಿಮ್ಗೆ 120 ಡೇಸ್ಗೆ ಸ್ಟಡಿ ಪ್ಲಾನ್ ಮಾಡಿರೋದು. ಏನ್ಷಿಯಂಟ್ ಹಿಸ್ಟ್ರಿ ಇತ್ತು ಅಂದಾಗ ಎಸ್ಸೆ ರೈಟಿಂಗ್ ಇರುತ್ತೆ, ಅದಕ್ಕೆ ನಿಮ್ಗೆ 5 ಡೇಸ್ ಏನ ಫುಲ್ ಟೈಮ್ ಓದ್ತಿದ್ದೀರಾ ಅಂತ ಅಂದ್ರೆ ಸಾಕಾಗುತ್ತೆ. ಮಿಡಿವಲ್ ಹಿಸ್ಟ್ರಿಗೆ 4 ಡೇಸ್ ಸಾಕು. ಮಿಡಿವಲ್ ಹಿಸ್ಟ್ರಿ ಓದ್ಬೇಕಾದ್ರೂ ಅಷ್ಟೇ, ಎಲ್ಲಾನು ಓದ್ಬೇಕು ಅವಶ್ಯಕತೆ ಇಲ್ಲ. ಆಕ್ಚುಲಿ ಏನಪ್ಪಾ ಅಂತಂದ್ರೆ ಏನ್ಷಿಯಂಟ್ ಗಿಂತ ಮಿಡಿವಲೇ ತುಂಬಾ ವಾಸ್ಟ್ ಸಿಲೆಬಸ್. ಮುಗಲ್ಸ್ ಅಂಡ್ ಮರಾಠಾಸ್ ಬಂತು ಅಂದ್ರೆ ಅದು ಮುಗಿಯೋದೇ ಇಲ್ಲ, ಆ ತರ ಇರುತ್ತೆ ನೀವು ಓದ್ಬೇಕಾದ್ರೆ. ಸೊ ಮಿಡಿವಲ್ ಹಿಸ್ಟ್ರಿ ಬಂತು ಅಂದಾಗ ಜಾಸ್ತಿ ಆರ್ಟ್ ಅಂಡ್ ಕಲ್ಚರ್ ಮೇಲೆ ನೀವು ಫೋಕಸ್ ಮಾಡಿ. ಕೆಲವೊಂದಷ್ಟು ಕ್ವಶನ್ಸ್ ಮ್ಯಾಕ್ಸಿಮಮ್ ನಿಮ್ಗೆ ಅಲ್ಲೇನೆ ರಿಪೀಟ್ ಆಗ್ತಿರುತ್ತೆ ಮಿಡಿವಲ್ ಅಲ್ಲೇನೆ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಮಾಡರ್ನ್ ಹಿಸ್ಟ್ರಿ ಓದ್ಲಿಕ್ಕೆ 6 ಡೇಸ್ ಬೇಕಾಗುತ್ತೆ. ಅಂಡ್ ಕರ್ನಾಟಕ ಹಿಸ್ಟ್ರಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇದು ಕರ್ನಾಟಕ ಗವರ್ಮೆಂಟ್ ಎಕ್ಸಾಮ್, ಹೌದಲ್ವಾ. ನೆಕ್ಸ್ಟ್ ಇಂಡಿಯನ್ ಎಕನಾಮಿ ಇದ್ದಿದ್ದಿನ ನಿಮ್ಗೆ ಎಸ್ಸೆ ರೈಟಿಂಗ್ ಇದೆ. ಇಂಡಿಯನ್ ಎಕನಾಮಿಗೆ ನಾವು 12 ಡೇಸ್ ನ ಕೊಟ್ಟಿದೀವಿ. ಮೆಂಟಲ್ ಅಬಿಲಿಟಿಗೆ ಪ್ರಿಸೈಸ್ ರೈಟಿಂಗ್ ಇರುತ್ತೆ, 1 ದಿನ ಕೊಟ್ಟಿದ್ದೀನಿ. ಯಾಕೆ 1 ದಿನ ಮೆಂಟಲ್ ಅಬಿಲಿಟಿಗೆ ಅಂತಂದ್ರೆ, ಆಲ್ರೆಡಿ ನಾನು ಡೇ ಶೆಡ್ಯೂಲ್ ಅಲ್ಲಿ ಮೆಂಟಲ್ ಅಬಿಲಿಟಿಗೆ 1 hour ಅಂತ ನಾನು ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ಬಂದಾಗ ಇದು ಅರೌಂಡ್ 68+ ಡೇಸ್ ಆಗುತ್ತೆ, 68 to 69 ಡೇಸ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ಈಸಿಯಾಗಿ ನೀವು ಮೆಂಟಲ್ ಅಬಿಲಿಟಿನ ಮುಗಿಸ್ಕೊಂಡಿರ್ಬೇಕಾಗತ್ತೆ. ಓಕೆನಾ. ಸೊ ಮೆಂಟಲ್ ಅಬಿಲಿಟಿ ಟೆಸ್ಟ್ ಅಟೆಂಡ್ ಮಾಡ್ಲಿಕ್ಕೆ ಅದು 1 ದಿನ ನಾನು ಪ್ರೊವೈಡ್ ಮಾಡಿರೋದು. ಅಂಡ್ ಸ್ಟ್ಯಾಟಿಕ್ ಜಿಕೆಗೂ ಅಷ್ಟೇ, ಸ್ಟ್ಯಾಟಿಕ್ ಜಿಕೆಗೂ ಆಲ್ರೆಡಿ ಟೈಮ್ ಕೊಟ್ಟಿದ್ದೀನಿ ಅಲ್ವಾ. ಸೊ ಅವತ್ತಿನ ದಿನ ಬಂದು ಒಂದು ಟೆಸ್ಟ್ ನ ನೀವು ಅಟೆಂಡ್ ಮಾಡ್ಬೇಕಾಗತ್ತೆ. ಇನ್ನೊಂದು ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಸೊ ಯಾಕೆ ಅಂತ ಅಂದ್ರೆ, ಇವಾಗ ಕರೆಂಟ್ ಅಫೇರ್ಸ್ ಓದ್ತಿದ್ದೀರಾ, ಸಬ್ಜೆಕ್ಟ್ ಓದ್ತಿದ್ದೀರಾ. ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಸಬ್ಜೆಕ್ಟ್ ಗೊತ್ತಿರುತ್ತೆ ಅದು ನಿಮಗೆ. ಸೊ ಯಾವ್ಯಾವ ಸಬ್ಜೆಕ್ಟ್ ರಿಲೇಟ್ ಮಾಡ್ಕೊಳ್ಬಹುದು ಅನ್ನೋದನ್ನ ಒಂದ್ ಕಡೆ ನೀವು ಹೈಲೈಟ್ ಮಾಡ್ಕೊಳ್ತಾ ಬನ್ನಿ. ಸೊ ಯಾವಾಗ ಎಕ್ಸಾಮ್ ಕಾಲ್ ಫಾರ್ಮ್ ಆಗುತ್ತೋ ಅವಾಗ ಎಕ್ಸಾಮ್ ಶೆಡ್ಯೂಲ್ ಆಗುತ್ತಲ್ವಾ, ಆ ಟೈಮಿಂಗ್ಸ್ ಅಲ್ಲಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಯಾವ್ದಾವ್ದು ಹೈಲೈಟ್ ಮಾಡಿದ್ರೆ ಅದು ಇನ್ನೊಂದ್ಸತಿ ರಿವಿಷನ್ ಮಾಡ್ಕೊಂಡು ಆ ಟೆಸ್ಟ್ ನ ನೀವು ಅಟೆಂಡ್ ಮಾಡ್ಬೋದು. ಸೊ ಇದೇನಾಗಿರುತ್ತೆ ನಿಮ್ಗೆ ಅಂದ್ರೆ ಲೆವೆಲ್ 1 ಆಗಿರುತ್ತೆ. ಇದು ಲೆವೆಲ್ 1 ಇನ್ಕ್ಲೂಡಿಂಗ್ ಕಾಂಪ್ರಹೆನ್ಸಿವ್ ಟೆಸ್ಟ್ ಹೇಳ್ತಿರೋದು. ಸೊ ಇಲ್ಲಿ ಫುಲ್ ಲೆಂತ್ ಟೆಸ್ಟ್, ಇಲ್ಲಿವರೆಗೂ ಏನಾಯ್ತು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಕವರ್ ಆಗಿರುತ್ತೆ. ಓಕೆನಾ. ಸೊ ಇಂಡಿವಿಜುವಲ್ ಆಗಿ ನೀವು ಸಬ್ಜೆಕ್ಟ್ ವೈಸ್ ಡೆಪ್ತ್ ಹೋದಾಗ ಕಾಂಪ್ರಹೆನ್ಸಿವ್ ಟೆಸ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸ್ಕೋರ್ ಆಗುತ್ತೆ. ಹಿಸ್ಟ್ರಿಯಿಂದ 100 ಕ್ವಶನ್ಸ್ ಓದ್ಲಿಕ್ಕೂ ಹಿಸ್ಟ್ರಿಯಿಂದ 400 ಕ್ವಶನ್ಸ್ ಓದ್ಲಿಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಫುಲ್ ಲೆಂತ್ ಟೆಸ್ಟ್ ಏನ್ ಮಾಡೋದು, ವೀಕ್ಲಿ ಒನ್ಸ್ ಅಟೆಂಡ್ ಮಾಡೋದು ಅಂತ ಅಂದ್ರೆ 6 ದಿನ ಓದೋದು, 7ನೇ ದಿನ ಬಂದು ಏನ್ ಮಾಡ್ಬೇಕು, ಟೆಸ್ಟ್ ಅಟೆಂಡ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ. ಅದ್ರ ಜೊತೆಗೆ ನೋಡಿ ಟೋಟಲ್ ಆಗಿ ಪೇಪರ್ 1 5 ಟೆಸ್ಟ್, ಪೇಪರ್ 2 5 ಟೆಸ್ಟ್ ನ ನಾವು ಪ್ರೊವೈಡ್ ಮಾಡಿದೀವಿ. ಅದ್ರ ಜೊತೆಗೆ 1 year ಕರೆಂಟ್ ಅಫೇರ್ಸ್ ಟೆಸ್ಟ್. ಹೌದಲ್ವಾ, ನೀವು ಯಾವುದೇ ಎಕ್ಸಾಮ್ಗೆ ಓದಿ 1 year ಕರೆಂಟ್ ಅಫೇರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಸಿಗ್ತಾ ಹೋಗುತ್ತೆ. ಇದಕ್ಕೆ ನಾನು ಟೈಮ್ ಹೇಗೆ ಅಲಾಟ್ ಮಾಡಿದೀನಿ ಅಂತಂದ್ರೆ, ಎವ್ರಿ 10 days ನೀವು 1 month ಕರೆಂಟ್ ಅಫೇರ್ಸ್ ಟೆಸ್ಟ್ ನ ಅಟೆಂಡ್ ಮಾಡ್ಬೇಕಾಗತ್ತೆ. ಆಲ್ರೆಡಿ ಡೇ ಶೆಡ್ಯೂಲ್ ಅಲ್ಲಿ ನಾನು ನಿಮ್ಗೆ ಕರೆಂಟ್ ಅಫೇರ್ಸ್ಗೆ ಎಷ್ಟು 1 hour ನಾನು ಆಲ್ರೆಡಿ ಟೈಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಸೊ ಅದ್ರ ಪ್ರಕಾರ 10 ದಿನಕ್ಕೆ ಒಂದು ನೀವು ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಇದು ಫ್ರೀ ಮಾರ್ಕ್ ಟೆಸ್ಟ್. ನೀವು ಇನ್ಸ್ಟಿಟ್ಯೂಷನ್ಗೆ ಏನಾದ್ರು ಎಂಕ್ವೈರಿ ಮಾಡಿದಾಗ ನಿಮ್ಗೆ ಇದನ್ನ ಕಳಿಸ್ಕೊಡ್ತಾರೆ, ಅಥವಾ ನೀವು ಇಲ್ಲಿ ಬಂದು ಅಟೆಂಡ್ ಮಾಡ್ಬೋದು. ಸೊ ಟೋಟಲ್ ನಂಬರ್ ಆಫ್ ಟೆಸ್ಟ್ ಎಷ್ಟು ಸಿಗುತ್ತಪ್ಪ ಅಂತಂದ್ರೆ 39 ಸಿಗುತ್ತೆ. ಅಂಡ್ ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ ನಿಮ್ಗೆ ಲೆವೆಲ್ 2 ಟೆಸ್ಟ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅದರಲ್ಲಿ ನಿಮ್ಗೆ 1 year ಕರೆಂಟ್ ಅಫೇರ್ಸ್ ಟೆಸ್ಟ್,
ಮತ್ತೆ ಕಾಂಪ್ರಹೆನ್ಸಿವ್ ಒನ್ ಅಲ್ಲಿ ನಿಮಗೆ 10 ಟೆಸ್ಟ್ ಸಿಗುತ್ತೆ. ಕಾಂಪ್ರಹೆನ್ಸಿವ್ 2 ಅಲ್ಲಿ ನಿಮಗೆ 10 ಟೆಸ್ಟ್ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮಗೆ ಫ್ರೀ ಮಾಕ್ ಟೆಸ್ಟ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಆಲ್ರೆಡಿ ಯಾರು ನಾನು ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇದ್ದೀನಿ, ನನಗೆ ಏನು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಬೇಡ, ಡೈರೆಕ್ಟ್ ಆಗಿ ನಾನು ಕಾಂಪ್ರಹೆನ್ಸಿವ್ ಟೆಸ್ಟ್ ಅಟೆಂಡ್ ಮಾಡ್ತೀನಿ ಅನ್ನೋರಿಗೆ ಈಸಿಯಾಗಿ ಕಾಂಪ್ರಹೆನ್ಸಿವ್ ಟೆಸ್ಟ್ ನ ತಗೊಳ್ಬಹುದು. ಅಂಡ್ ಎಸ್ಸೇಸ್ ಎಲ್ಲಾನು ಕೂಡ ಈಚ್ ಅಂಡ್ ಎವ್ರಿ ಎಸ್ಸೇಸ್ ನಿಮಗೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಓಕೆನಾ? ಸೊ ಕರೆಂಟ್ ಅಫೇರ್ಸ್ ಬೇಸ್ಡ್, ಅದ್ರ ಜೊತೆಗೆ ಸ್ಟ್ಯಾಟಿಕ್ ತರ ಇವಾಗ ಆಲ್ರೆಡಿ ಪಹಲ್ಗಾಮ ಅಟ್ಯಾಕ್ ಆಗಿರೋದ್ರಿಂದ ಭಯೋತ್ಪಾದನೆ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ರೆ ಬೇರೆ ರೀತಿ ಅಪ್ಲೈಡ್ ಲೆವೆಲ್ ಅಲ್ಲಿ ಅವರು ಕೇಳೋ ಚಾನ್ಸಸ್ ಇರುತ್ತೆ. ವುಮೆನ್ ಎಂಪವರ್ಮೆಂಟ್ ಇದೆಲ್ಲ ನಾರ್ಮಲ್ ಆಗಿ ಕೇಳ್ತಾರೆ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ರಿಲೇಟ್ ಮಾಡ್ಕೊಂಡು ಕೂಡ ನಾವು ಪ್ರಿಪೇರ್ ಆಗ್ಬೇಕಾಗತ್ತೆ. ಅಂಡ್ ಟೆಸ್ಟ್ ಕೂಡ ನಿಮ್ಗೆ ಹಾಗೆ ಇರ್ತಾ ಹೋಗುತ್ತೆ. ಸೊ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೊವೈಡ್ ಮಾಡುವಂತಹ ಪ್ರತಿಯೊಂದು ಸರ್ವಿಸ್, ಇವಾಗ ಟೆಸ್ಟ್ ಸಿರೀಸ್ ಆಗಿರ್ಬೋದು ಅಥವಾ ಕ್ಲಾಸಸ್ ಆಗಿರ್ಬೋದು, ಗೈಡೆನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಜೆನ್ಯೂನ್ ಆಗಿ ಸಿಗ್ತಾ ಹೋಗುತ್ತೆ ಅಂಡ್ ಕ್ವಾಲಿಟಿ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ನೋಟಿಫಿಕೇಶನ್ಸ್ಗಳು ಆಲ್ರೆಡಿ ಲಿಸ್ಟ್ ಅಲ್ಲಿ ಇದೆ ಅಂಡ್ ಯಾವ್ಯಾವ ಡಿಗ್ರಿ ಹೋಲ್ಡರ್ಸ್, ಇವಾಗ ಬಿ ಕಾಮ್ ಮಾಡಿರೋರು ಯಾವ ಎಕ್ಸಾಮ್ಸ್ಗಳಿಗೆ ಅಪ್ಲೈ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡಿರೋರು ಯಾವ್ಯಾವ ಎಕ್ಸಾಮ್ಸ್ಗೆ ಅಪ್ಲೈ ಮಾಡ್ಬೋದು, ಈ ತರ ಡಿಸ್ಕಸ್ ಮಾಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಸೆಷನ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ಸೆಷನ್.